ಹಾಯ್ ಫ್ರೆಂಡ್ಸ್, ಬನ್ನಿ ಗೋಂಗೂರ ಚಟ್ನಿ ಮಾಡೋದು ತೋರಿಸೋಣ. ಒಂದು 6 ತಿಂಗಳು ವರ್ಷ ಇಟ್ಕೊಂಡು ತಿನ್ಬೋದು. ಆಂಧ್ರ ಸ್ಟೈಲು ತುಂಬ ಟೇಸ್ಟಾಗಿರ್ತೈತೆ, ಹುಳಿಯಾಗಿ. ಬನ್ನಿ ತೋರಿಸೋಣ. ತೊಳೆದು ಒಂದು ಬಿಳಿ ಬಟ್ಟೆಗ, ಕ್ಲೀನಾಗಿರೋ ಬಟ್ಟೆಗ ಒಣ ಹಾಕ್ಕೊಳ್ಬೇಕು. ನೈಟ್ ತೊಳೆದ್ಬಿಟ್ಟು ಒಣಗಿಸ್ಕೊಳ್ಬೇಕು. ನೀರೆಲ್ಲ ಇಮ್ರೋಗಬೇಕು ನೋಡ್ರಿ, ಈ ಥರ ಫುಲ್ಲು ಡ್ರೈ ಆಗಬೇಕು. ಇದು ಬಂದು ಕೆಂಪು ದಂಟಿರೋದು ಸೊಪ್ಪು, ಅದ್ರಾಗ ಇಸ್ಕೊಳ್ಳಿ, ತುಂಬಾ ಚೆಂದಾಗಿರ್ತೈತೆ. ಇದ್ರಕ್ಕೆ ಬೇಕಾಗಿರೋ ರೆಸಿಪಿ ನಾನು ನಿಮಗೆ ಏನೇನು ಹಾಕ್ಬೇಕಂತೇಳಿ ತೋರಿಸ್ತೀನಿ. ಬನ್ನಿ. ಒಂದು ರೆಸಿಪಿ ತಂದಿದ್ದೀನಿ, ಗೋಂಗೂರ ಸೊಪ್ಪು. ಇದು ಚಟ್ನಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. 6 ತಿಂಗಳು 1 ವರ್ಷ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಇದನ್ನು ಒಂದು 2-3 ಕಿತ ಉಪ್ಪಾಕಿ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಒಂದು ಬಿಳಿ ಬಟ್ಟೆಗ ಒಣಗಿಸಿಕ್ಕೊಳ್ಬೇಕು. ಇದು ನಾನು ನೈಟೇ ತೊಳೆದು ಒಣಗಿಸಿಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂಚೂರು ನೀರಿಲ್ದಂಗೆ ಈ ಥರ ಡ್ರೈಯಾಗಿ ಒಣಗಿಸಿಕ್ಕೊಳ್ಬೇಕು. ಇದಕ್ಕೆ ಹಾಕೋವ ಏನೇನು ಹಾಕ್ಬೇಕಂತೇಳಿ ನಾನು ತೋರಿಸ್ತೀನಿ ಒಂದೊಂದೇ. ಬನ್ನಿ ಫ್ರೆಂಡ್ಸ್. ಕಡಾಯಿ ಇಟ್ಕೊಳ್ಬೇಕು. ನಾನು ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನು ಧನಿಯಾ ಹಾಕ್ಕೊಳ್ಬೇಕು. ಇದು ತುಂಬಾ ಡ್ರೈ ಇದಾಗಬಾರ್ದು, ಸ್ವಲ್ಪ ಲೈಟಾಗಿ ಫ್ರೈ ಆಗಿದ್ರೆ ಸಾಕು. ಒಣಗಿದ ಮೆಣಸಿನ್ಕಾಯಿ ಇಷ್ಟು ಇರಲೇಬೇಕು. ಇದು 1/4 ಸ್ಪೂನು ಮೆಂತ್ಯ, ಅದು ಆಲ್ರೆಡಿ ನಾನು ಹುರಿದಿಟ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಳ್ಬೇಕು. ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೇಕು. ಕಾಳು ಮೆಣಸಿದೆ, ಹಂಗಾಗಿ ನಾನು ಕೈಯಾಗೆ ಹಾಕ್ಕೊಂಡಿದ್ದೀನಿ. ನನ್ನ ಮೆಜರ್ಮೆಂಟ್ ಪ್ರಕಾರ ನಾನು ಹಾಕ್ಕೊತಾ ಇದ್ದೀನಿ. ನಿಮಗೆ ಮೆಜರ್ಮೆಂಟ್ ಗೊತ್ತಿಲ್ಲ ಅಂದರೆ ಇದ್ರಾಗೆ ಹಾಕ್ಕೊಳ್ಬೋದು, ಸ್ಪೂನಾಗೆ. ನನಗೆ ಅಳತೆ ಗೊತ್ತು, ಹಂಗಾಗಿ ತುಂಬ ಇದಾದರೆ ಕಹಿ ಬಂದುಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಹುರ್ಕೊಳ್ಬಾರ್ದು. ಇದನ್ನ ಒಂದು ಪ್ಲೇಟ್ಗೆ ಮಾಡಿಟ್ಕೊಂಡ್ಬನ. ನೋಡಿರಿ, ಇಷ್ಟು ಮಾತ್ರ ಆದರೆ ಸಾಕು. ತುಂಬ ಹುರ್ಕೊಂಡ್ರೆ ಅದು ಚೆಂದಾಗಿರೋಲ್ಲ, ಕಹಿ ಬಂದುಬಿಡುತ್ತೆ ಚಟ್ನಿ. ಸಾಕು, ಇಷ್ಟು ಮಟ್ಟಕ್ಕೆ ಹುರ್ಕೊಂಡ್ರೆ, ಲೈಟಾಗಿ ಹುರ್ಕೊಂಡ್ರೆ ಸಾಕು. ನಾನು ಫಸ್ಟ್ ಒಂದ್ಗಿಂತ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಯಾವುದೇ ಒಂದು ರೆಸಿಪಿ ಬಂದು ನಿಮಗೆ ನಾನು ಹಾಕೋದು ಫ್ರೆಂಡ್ಸ್, ನಿಮಗೆ ಹೇಳ್ಕೊಡೋದು. ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಆಗಲಿ ನಮ್ಮ ಹಸ್ಬೆಂಡ್ ಆಗಲಿ ತುಂಬಾ ಇಷ್ಟಪಟ್ಟು ತಿಂದರು. ತುಂಬ ಟೇಸ್ಟಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಒಂದು ಚೂರು ತುಪ್ಪ ಹಾಕ್ಕೊಂಡು ಇದನ್ನೊಂಚೂರು ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರ್ತೈತೆ. ಇದಕ್ಕೆ ಇವಾಗ ಸೊಪ್ಪು ನಾನು ಹಾಕ್ಕೊತೀನಿ. ನೋಡ್ರಿ, ಎಣ್ಣೆ 1-2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಸೊಪ್ಪಿಗೆ.
ಕೈ ಹಾಕ್ತಾ ಇರಬೇಕು. ಸ್ವಲ್ಪ ಅದು ತುಂಡು ಮೇಲೆ ನಾನು ಇನ್ನೊಂಚೂರು ಸೊಪ್ಪೈತೆ ಹಾಕೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೋಡಿರಿ ಇಷ್ಟು ಮಾತ್ರ ತುಂಬಿತು. ಇವಾಗ ಮಿಗಿಲಿರೋ ಸೊಪ್ಪು ಹಾಕ್ಕೊತೀನಿ ನೋಡಿರಿ. ತಳ ಮಾತ್ರ ಯಾವುದೇ ಕಾರಣಕ್ಕೂ ಹಿಡಿಬಾರ್ದು, ಅದು ಅಡುಗೆನೇ ಕೆಟ್ಟೋಗುತ್ತೆ. ನಮ್ಮಂಥವ್ರದ್ದೆಲ್ಲ ನೀವು ವಿಡಿಯೋನೇ ನೋಡಲ್ಲ ಅಂತೀರಿ ಫ್ರೆಂಡ್ಸ್, ಲೈಕ್ ಕೊಡಲ್ಲ ಅಂತೀರಿ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ ಅಂತೀರಿ. ದಯವಿಟ್ಟು ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟು, ನೀವು ಒಂದ್ಕಿಂತ ಟೇಸ್ಟ್ ನೋಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ದಯವಿಟ್ಟು ನಮ್ಮಂಥ ಬಡವನ್ನು ಬೆಳೆಸಿರಿಪ್ಪ. ನಾನು ಯಾವುದೇ ಒಂದು ರೆಸಿಪಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದರೆ ಅದು ಬಂದು ನಾನು ಒಂದ್ಕಿಂತ ಟೇಸ್ಟ್ ನೋಡಿಬಿಟ್ಟೆ ನಾನು ನಿಮ್ಮ ಮುಂದೆ ತರೋದು. ಅದು ಚೆಂದಾಗಿತ್ತಾ ನೋಡ್ತೀನಿ, ಇಲ್ಲಾಂದರೆ ನಾನು ಹಾಕೋಕೆ ಹೋಗಲ್ಲ ಯೂಟ್ಯೂಬಾಗ. ಯಾಕಂದರೆ ನನಗೂ ಐಟಮ್ ನಾನು ದುಡ್ಡು ಕೊಟ್ಟೆ ತರೋದು ಫ್ರೆಂಡ್ಸ್, ನನಗೂ ಯಾರು ಫ್ರೀಯಾಗಿ ಕೊಡಲ್ಲ. ಅದೊಂದು ರೆಸಿಪಿ ನಾನು ತಂದು ನಿಮ್ಮ ಮುಂದ್ಗಡೆ ತೋರಿಸ್ತಾ ಇರ್ತೀನಿ ಅಂದರೆ ನಾನು ಫಸ್ಟು ಟೇಸ್ಟ್ ನೋಡಿಬಿಟ್ಟೆ, ಫಸ್ಟು ಸ್ಯಾಂಪಲ್ಗೆ ಒಂದು ಸ್ವಲ್ಪ ಎತ್ಕೊಂಡು ಬಂದು ನಾನು ತೋರಿಸ್ತೀನಿ, ಮಾಡಿ ನೋಡ್ತೀನಿ, ನಮ್ಮ ಮನೆಗೂ ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗಿ ಪಕ್ಕದ ಮನೆಯವ್ರಿಗೂ ಒಂಚೂರು ರುಚಿಗೆ ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗಿದ್ರೆ ಮಾತ್ರ ನಾನು ಯೂಟ್ಯೂಬಾಗ ಅಪ್ಲೈ ಮಾಡ್ತೀನಿ, ನಿಮ್ಮ ಮುಂದೇನು ನಾನು ತೋರ್ಸೋಕೆ ಬರ್ತೀನಿ. ಇಲ್ಲಾಂದರೆ ನಾನು ಖಂಡಿತ ಯಾವತ್ತೂ ನಾನು ತೋರ್ಸೋಕೆ ಹೋಗಲ್ಲ. ಅದು ರೆಸಿಪಿ ಚೆಂದಾಗಿಲ್ಲ ಅಂದ್ಕೊಂಡು ಕ್ಯಾನ್ಸಲ್ ಮಾಡಾಕ್ತೀನಿ. ಯಾಕಂದರೆ ನೀವು ದುಡ್ಡು ಕೊಡ್ತಾ ಇರ್ತೀರಿ, ನಾನು ದುಡ್ಡು ಕೊಡ್ತಾ ಇರ್ತೀನಿ. ಇಷ್ಟೊಂದು ಐಟಮ್, ಎಣ್ಣೆ, ಈ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಜೀರಿಗೆ, ಇವೆಲ್ಲ ದುಡ್ಡು ಕೊಟ್ಟೆ ತರೋದು. ಪ್ರತಿಯೊಂದು ಐಟಮು, ಪ್ರತಿಯೊಂದು ತುಂಬಾ ರೇಟ್ಗಳು ಜಾಸ್ತಿ ಆಗೈತೆ. ಯಾಕಂದರೆ ಇವಾಗ ನಾನು ಹೇಳ್ಕೊಡೋದು ನೀವು ಟ್ರೈ ಮಾಡ್ತೀರಿ, ಯಾರೋ ಒಬ್ಬರು 100ದ್ರಾಗ ಯಾರೋ ಒಬ್ಬರು ಟ್ರೈ ಮಾಡ್ತೀರಿ. ಅದು ಚೆಂದಾಗಿಲ್ದಾಗ ಅಯ್ಯೋ ಇವರು ಅಡುಗೆ ತೋರಿಸೋದು ಒಂಚೂರು ಚೆಂದಾಗಿರೋಲ್ಲ, ನಮ್ಮನ್ನು ಬೈಕೊಂತೀರಿ ಫ್ರೆಂಡ್ಸ್. ದಯವಿಟ್ಟು ನಾನು ಮಾಡೋದು ಒಂದಕ್ಕಿಂತ ನೀವು ಟ್ರಯಲ್ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಫ್ ಅಂತಿರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ನಮ್ಮ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ನೀವು ಎಷ್ಟೋ ಹೆಲ್ಪ್ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್. ನಾವು ಕೇಳ್ತಾ ಇರೋದು ಬೇರೆ ಇನ್ನೇನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ನಿಮ್ಮ ಹತ್ರ ನಾನು ಬಂದು ಅದು ಮೆಂಬರ್ಶಿಪ್ ತಗೊಳ್ಳಿ, ಇನ್ನೊಂದು ಮಾಡಿರಿ ಅಂತ ನಾನು ದಯವಿಟ್ಟು ಯಾವತ್ತೂ ನಾನು ಕೇಳಲಿಲ್ಲ. ನೀವು ನಮ್ಮ ಚಾನಲ್ ಹೋಗಿ ನೋಡ್ಬೋದು. ನಮ್ಮ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ರೆಸಿಪಿ ಚೆಂದಾಗಿದ್ದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ, ಅಕ್ಕ ಚೆಂದಾಗೈತೆ ಅಂತೇಳಿ. ಅದೊಂದು ಮೆಸೇಜ್ ನೋಡಿದ್ರೆ ನಾನು ತುಂಬಾ ಇನ್ನೊಂದ್ಕಿಂತ ರೆಸಿಪಿ ಮಾಡೋಕ್ಕೆ ನಾನು ತುಂಬಾ ಖುಷಿ ಆಗುತ್ತೆ. ನೀವು ದುಡ್ಡೇ ಹಾಕ್ತೀರಿ, ನಾವು ದುಡ್ಡೇ ಹಾಕ್ತೀರಿ. ಯಾಕಂದರೆ ಒಂದು 10 ಜನ ನೋಡ್ತಾರೆ ಅಂದ್ಕೊಳ್ರಿ, ಆ 10 ಜನಕ್ಕೆ ಆ ರೆಸಿಪಿ ಇಷ್ಟ ಆಗಿರಬೇಕು. ಆ ದುಡ್ಡು ಬಂದು ನಿಮ್ಮದು ವೇಸ್ಟ್ ಆಗಬಾರ್ದು, ನಮ್ಮದು ವೇಸ್ಟ್ ಆಗಬಾರ್ದಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಒಂದು ಐಟಮ್ ನಾನು ನಿಮ್ಮ ಮುಂದ್ಗಡೆ ಮಾಡ್ತೀನಿ ಅಂದರೆ ನಾನು ಫಸ್ಟು ಅದನ್ನು ನನ್ನ ಟೇಸ್ಟಿಗಿನ್ನ ಬೇರೆ ಒಬ್ಬರು ಟೇಸ್ಟ್ ನಾನು ಕೇಳ್ತೀನಿ, ನಾನು ಮಾಡ್ಕೊಂಡೇ ಕೊಡ್ತೀನಿ. ನನ್ನ ಫ್ರೆಂಡ್ಸ್ಗೆ ಚೆಂದಾಗೈತೆ ಅಂದರೆ ಮಾತ್ರ ಅದು ನಿಮ್ಮ ಮುಂದೆ ತರ್ತೀನಿ, ಇಲ್ಲಾಂದರೆ ನಾನು ಕ್ಯಾನ್ಸಲ್ ಮಾಡಾಕ್ತೀನಿ. ಇದ್ರಾಗ ಗೋಂಗೂರ ಚಟ್ನಿನೂ ಮಾಡ್ಕೊಳ್ಬೋದು ನೋಡಿರಿ. ಈ ಥರ ಆಗುತ್ತೆ, ಆಯಿತಾ? ಈ ಥರ ಆಗುತ್ತೆ. ಇದ್ರಕ್ಕೆ ನಿಮಗೆ ಹುಳಿ ಬೇಕಂದರೆ, ನಮ್ಮ ಕನ್ನಡದವರು ಸ್ವಲ್ಪ ಹುಳಿ ಕಮ್ಮಿನೇ ತಿನ್ನೋದು. ನಿಮಗೆ ಹುಳಿ ಬೇಕು, ಇನ್ನೂ ಸ್ವಲ್ಪ ಬೇಕು ಅಂದರೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಬೋದು ಜೊತೆಗೆ. ಇಲ್ಲ ಬೇಡ ನಮ್ಗೆ ಈ ಸೊಪ್ಪಾಗಿರೋ ಹುಳಿನೇ ಸಾಕಂದರೆ ಹುಣಸೆಹಣ್ಣು ಸ್ಕಿಪ್ ಮಾಡ್ಬೋದು.
ಅದು ನಿಮ್ಮ ಖುಷಿ ಅಲ್ವಾ. ನೋಡಿರಿ ಇಷ್ಟು ಮಟ್ಟಕ್ಕೆ ಹುಣಸೆಹಣ್ಣು ಹಾಕ್ತೀನಿ ನಾನು. ಕೆಡಲ್ಲ, ಹುಣಸೆಹಣ್ಣು ಹಾಕೋದ್ರಿಂದ ಕೆಡಲ್ಲ. ಯಾಕಂದರೆ ಪ್ರತಿಯೊಂದು ಇದಕ್ಕೆ ನಾನು ಎಣ್ಣೆ ಒಳಗೇನೆ ಫ್ರೈ ಮಾಡ್ತಾ ಇರ್ತೀನಿ. ನಾನು ಮಾಡೋ ಐಟಮು ಕೆಡಲ್ಲ. ಈ ಚಟ್ನಿ ಪುಡಿಗಳಾಗ್ಬೋದು, ಇವಾಗ ಮಾಡ್ತಾರೋ ಗೋಂಗೂರ ಇದಾಗ್ಬೋದು, ಕೆಡಲ್ಲ ಯಾವುದೇ ಕಾರಣಕ್ಕೆ. ಯಾಕಂದರೆ ಇದೆಲ್ಲ ನಾನು ಎಣ್ಣೆ ಒಳಗೇನೆ ಹುರ್ಕೊತೀನಿ. ಇದ್ರಿಗೆ ಬಂದು ಯಾವ ಎಣ್ಣೆ ನೀವು ಆ್ಯಡ್ ಮಾಡಬೇಕಂದ್ರೆ ಫ್ರೆಂಡ್ಸ್, ಪ್ಯೂರ್ ಕಡಲೆಕಾಯಿ ಎಣ್ಣೆ ಸಿಕ್ಕುತ್ತೆ. ಆ ಕಡಲೆಕಾಯಿ ಎಣ್ಣೆನ ಇಲ್ಲೋ ಎಳ್ಳು ಎಣ್ಣೆ ಸಿಗ್ತೈತೆ. ಅದರಿಂದ ನೀವು ಈ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಈ ಬಾಣೆನ ತಿರ್ಕೊಂತೀನಿ. ಈ ಪ್ರೆಗ್ನೆಂಟ್ ಅವ್ರಿಗೆಲ್ಲ ತುಂಬಾ ರುಚಿಯಾಗಿರ್ತೈತೆ. ಇದು ನೀವು ಕಮೆಂಟ್ ಮೂಲಕ ದಯವಿಟ್ಟು ನಮ್ಮ ಚಾನಲ್ನ ನಮ್ಗೆ ಮೆಸೇಜ್ ಕಳಿಸಿ. ನಾನು ಇನ್ನೂ ಗೋಂಗೂರ ಅದು ಚಿಕನ್ನು, ಮಟನ್, ಗೋಂಗೂರ ಚಿಕನ್ನು, ಮಟನ್ನು ನಾನು ಯಾವ ರೀತಿ ಮಾಡೋದಂತೇಳಿ ನಾನು ತೋರಿಸ್ತೀನಿ. ಅವನ್ನೂ ಮಾಡಿ ನಾನು ತೋರಿಸಿದ್ದೀನಿ. ನಮ್ಮ ಮನೆಯವ್ರಿಗೆ ಟೇಸ್ಟ್ ಕೊಟ್ಟಿದ್ದೀನಿ. ನಿಮ್ಮ ಮುಂದೇನೂ ನಾನು ತರಬೇಕಂದ್ರೆ ದಯವಿಟ್ಟು ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ ಇಷ್ಟು ಮಟ್ಟಕ್ಕೆ ಆಗೈತೆ. ಇದು ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್. ಇದಕ್ಕೆ ಬಿಸಿ ಆಗಲಿ. ಸ್ವಲ್ಪ ನಾನು ಮಿಕ್ಸಿಗೆ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬಂದೈತೆ ಅಂತೇಳಿ. ದಯವಿಟ್ಟು ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲು ಐಫ್ ಅಂತ ಇರುತ್ತೆ, ಐಫ್ ಕೊಡಿ. ಆಮೇಲೆ ಕಮೆಂಟ್ ಮೂಲಕ ಅಕ್ಕ ನೀವು ಮಾಡೋ ಅಡುಗೆ ಚೆಂದಾಗೈತೆ ಅಕ್ಕ, ಇನ್ನೂ ಬೇರೆ ಬೇರೆ ಥರ ನಾನು ತೋರಿಸ್ಕೊಡ್ರಿ ಅಕ್ಕ ಅಂತ ಹೇಳ್ರಿ. ಖಂಡಿತ ನಾನು ತೋರಿಸ್ಕೊಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಒಂದೇ ಒಂಚೂರು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರ್ತೈತೆ ಫ್ರೆಂಡ್ಸ್. ದಯವಿಟ್ಟು ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ನೀವು ಚೆಂದಾಗಿಲ್ಲ ಅಂದರೆ ಅದನ್ನು ಹೇಳ್ಬೋದು. ನಾನು ಸ್ವಂತ ಇದು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸಾಕು, ಸ್ವಲ್ಪ ಬಿಸಿ ಆಗಲಿ. ನೀವು ಚೆಂದಾಗಿಲ್ಲ ಅಂದರೆ ಕಮೆಂಟ್ ಮೂಲಕನೂ ತಿಳಿಸ್ಬೋದು. ಅಕ್ಕ ನೀವು ಮಾಡ್ತಾರೋ ಅಡುಗೆ ನಮ್ಗೆ ಇಷ್ಟ ಆಗ್ತಾಯಿಲ್ಲ ಅಕ್ಕ, ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಯಾಕಂದರೆ ನಿಮಗೆ ಇಷ್ಟ ಆದ್ರೇ ನಮ್ಗೆ ಒಂದು ಖುಷಿ ಆಗೋದು, ಒಂದು ಸಂತೋಷ ಆಗೋದು. ನೀವು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ನನಗೆ ತಿಳಿಸ್ರಿ. ಖಂಡಿತ ನಾವು ಚೇಂಜ್ ಮಾಡ್ಕೊತೀನಿ. ನೀವು ಕಮೆಂಟ್ ಮೂಲಕ ಅಕ್ಕ ನೀವು ಮಾಡೋ ರೆಸಿಪಿಗಳು ತುಂಬ ಚೆಂದಾಗೈತೆ ಅಂತೇಳಿ ಒಂದು ಕಮೆಂಟ್ ಹಾಕಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ನಿಮ್ಮನ್ನು ಕೈ ಎತ್ತಿ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ರೆಸಿಪಿಗೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಯಾವುದೈತೋ ನಿಮ್ಮ ಮನಸ್ಸಾಗ ಅದನ್ನು ಒಪ್ಪನಾಗಿ ಹೇಳಿ. ಇದನ್ನು ನಾನು ರುಬ್ಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಸ್ವಲ್ಪ ಬಿಸಿ ಆರಲಿ. ಬನ್ನಿ, ಬಿಸಿ ಆರೈತೆ. ಇವಾಗ ನಾವು ರುಬ್ಕೊಳ್ಳೋಣ. ಫಸ್ಟ್ ಇದನ್ನು ಒಂಚೂರು ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊಪ್ಪು ಬೇಗ ನಮಗೂ ಇದಾಗುತ್ತೆ. ಇದು ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಈ ಮಟ್ಟಕ್ಕೆ ಪುಡಿ ಮಾಡ್ಕೊಳ್ಬೇಕು. ಘಾಟ್ ಇವಾಗ ಸೊಪ್ಪು ಎತ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ಉಪ್ಪು ನೋಡಿ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ. ಕಡಿಮೆ ಆದರೆ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು, ಟೇಸ್ಟ್ ನೋಡಿ.
ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಆ ಮೆಂತ್ಯ ಎಲ್ಲ ಸ್ವಲ್ಪ ನುಣ್ಣಗಾಗಬೇಕು, ಇಲ್ಲಾಂದರೆ ಬಾಯಿಗೆ ಸಿಕ್ಕುತ್ತೆ, ಕಹಿ ಆಗಿಬಿಡುತ್ತೆ. ಈ ಮಟ್ಟಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಬನ್ನಿ, ಇವಾಗ ಮೇಯ್ನು ಯಾವ ಥರ ಒಗ್ಗರಣೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಮೇಯ್ನು ನಾವು ಒಗ್ಗರಣೆ ಮಾಡೋದ್ರಾಗೆ ಈ ರೆಸಿಪಿ ಕೆಡ್ತಿರೋದು. ಇಲ್ಲಾಂದರೆ ನಾವು ಇಷ್ಟು ಐಟಮ್ ಹಾಕಿ ಮಾಡೋದು ತುಂಬಾ ವೇಸ್ಟ್ ಆಗಿಬಿಡುತ್ತೆ. ನಾನು ಈ ಕಪ್ಪಾಗ ನಮ್ಮದು ಕಳೆಕಾಯಿ ಎಣ್ಣೆನೆ, ಇದಕ್ಕಾಗೆ ತರಿಸಿದ್ದೀನಿ ನಾನು. ನೋಡಿ, 2 ಕಪ್ ಎಣ್ಣೆ ಹಾಕ್ಕೊಳ್ಬೇಕು. ಯಾಕಂದರೆ ಡ್ರೈ ಆಗಿಬಿಟ್ರೆ ಚೆಂದಾಗಿರೋಲ್ಲ. ಎಣ್ಣೆ ಒಳಗೇನೆ ಮೇಯ್ನ್ ಅದಿರೋದು. ನಾವೆಷ್ಟು ಎಣ್ಣೆ ಹಾಕ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ. ಇದಕ್ಕೆ